ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. ಯಾವ ಒಂದು ವ್ರತಾಚರಣೆಯನ್ನು ಮಾಡಿದ್ರೆ ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಸಕಲೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೋ ಅಂತಹ ವ್ರತವೇ ಸಿರಿಯಾಳ ಷಷ್ಠಿ ವ್ರತ. ಯಾವ ವ್ರತವನ್ನು ಆಚರಿಸಿದ್ರೆ ಶೀಘ್ರ ಸಂತಾನ ಭಾಗ್ಯ ಸಿಗುತ್ತೋ ಅಂತಹ ವ್ರತವೇ ಶಿರಿಯಾಳ ಷಷ್ಠಿ ವ್ರತ. ಯಾವ ವ್ರತವನ್ನು ಆಚರಿಸಿದ್ರೆ ಗಂಡನ ಆಯಸ್ಸು ಅಭಿವೃದ್ಧಿಯಾಗುತ್ತದೆ, ಗಂಡನ ಆರೋಗ್ಯ ಅಭಿವೃದ್ಧಿಯಾಗುತ್ತೆ, ಕುಟುಂಬದ ಸೌಖ್ಯ ಪ್ರಾಪ್ತಿಯಾಗುತ್ತೆ, ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ, ಅಂತಹ ವ್ರತವೇ ಸಿರಿಯಾಳ ಷಷ್ಠಿ ವ್ರತ. ಯಾವ ವ್ರತಾಚರಣೆಯಿಂದ ಶಿವನ ಕೃಪೆಗೆ ಪಾತ್ರ ಆಗಬಹುದು, ಯಾವ ವ್ರತಾಚರಣೆಯಿಂದ ಜಗತ್ತಿಗೆ ಅತಿಥಿದೇವೋ ಭವ ಅಂತಹ ವಿಷಯವನ್ನು ತಿಳಿಸ್ಕೊಡ್ಬೋದು, ಅಂತಹ ವ್ರತವೇ ಶಿರಿಯಾಳು ಷಷ್ಠಿ ವ್ರತ. ಈ ಶಿರಿಯಾಳು ಷಷ್ಠಿ ವ್ರತ ಸ್ವತಃ ಶಿವನನ್ನು ಒಲಿಸ್ಕೊಳ್ಳಿಕ್ಕಿರ್ತಕ್ಕಂತಹ ಏಕೈಕ ವ್ರತ ಆಗಿದ್ದು, ಪಾರ್ವತೀ ದೇವಿಯ ಆಶೀರ್ವಾದದೊಂದಿಗೆ ಸುಖ ಸಂತಾನ, ವೈಭೋಗ, ಐಶ್ವರ್ಯ, ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಸಕಲೈಶ್ವರ್ಯಗಳನ್ನು ಕೊಡ್ತಕ್ಕಂತಹ ಏಕೈಕ ವ್ರತ ಅಂದರೆ ಅದು ಶಿರಿಯಾಳ ಷಷ್ಠಿ ವ್ರತ. ಏನು ಈ ಶಿರಿಯಾಳ ಷಷ್ಠಿ ವ್ರತ? ಶಿರಿಯಾಳ ಷಷ್ಠಿ ವ್ರತದ ಹಿನ್ನೆಲೆ ಏನು? ಶಿರಿಯಾಳ ಷಷ್ಠಿ ವ್ರತದ ಮೂಲ ಏನು? ಶಿರಿಯಾಳ ಷಷ್ಠಿ ವ್ರತವನ್ನು ಆಚರಿಸಿದರೆ ಹೇಗೆ ಸಂತಾನ ಪ್ರಾಪ್ತಿಯಾಗುತ್ತೆ? ಶಿರಿಯಾಳ ಷಷ್ಠಿ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು? ಶಿರಿಯಾಳ ಷಷ್ಠಿ ವ್ರತವನ್ನು ಆಚರಿಸೋದ್ರಿಂದ ಅದರ ಫಲಗಳೇನು, ಅದರ ಮಹತ್ವ ಏನು? ಹೀಗೆ ಹಲವಾರು ವಿಚಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ ಶಿರಿಯಾಳ ಅಂದರೆ ಯಾರು ಅಂತಂದರೆ ಒಬ್ಬ ಶೆಟ್ಟಿ ಆಗಿರ್ತಾನೆ. ಆತನಿಗೆ ಆ ಶಿರಿಯಾಳ ಷಷ್ಠಿಗೆ ಒಂದು ಸುಂದರವಾದಂಥ ಮಡದಿ ಇರ್ತಾಳೆ. ಆಕೆಯ ಹೆಸರು ಚಂಗಲೆ ಅಂತ. ಅವರಿಗೆ ಒಬ್ಬ ಮುದ್ದಾದಂಥ ಮಗನೂ ಸಹ ಇರ್ತಾನೆ. ಆ ಮಗನ ಹೆಸರೇನಪ್ಪ ಅಂತಂದರೆ ಸಿರಿವಂತ ಅಂತ. ಹೀಗೆ ತಂದೆ, ತಾಯಿ, ಮಗು, ಸಿರಿಯಾಳನ ಹೆಂಡತಿ ಚಂಗಲೆ, ಆಕೆಯ ಮಗನಾಗಿರ್ತಕ್ಕಂಥ ಸಿರಿವಂತ. ಹೀಗೆ ಇವರು ಮೂವರಿಂದ ಕೂಡಿರ್ತಕ್ಕಂಥ ಒಂದು ಸುಂದರವಾದಂಥ ಕುಟುಂಬ ಆಗಿರುತ್ತೆ. ಈ ಮೂವರು ಸಹ ಅಪಾರವಾದಂಥ ಶಿವಭಕ್ತರಾಗಿರ್ತಾರೆ. ಇವರಿಗೆ ಶಿವನ ಮೇಲೆ ಅಪಾರವಾದಂಥ ಪ್ರೀತಿ, ಭಕ್ತಿ, ಪ್ರೇಮ ಇದೆಲ್ಲವೂ ಅಪಾರವಾಗಿರ್ತದೆ. ಯಾರೇ ಶಿವಭಕ್ತರು ಬಂದರೂ ಸಹ ಅವರನ್ನು ಅತ್ಯಂತ ಗೌರವಯುತವಾಗಿ ಕಾಣ್ತಾ ಇರ್ತಾರೆ, ಶಿವಭಕ್ತರನ್ನು ಆರಾಧಿಸ್ತಾ ಇರ್ತಾರೆ. ಶಿವಭಕ್ತರನ್ನು ಗೌರವದಿಂದ ಕಾಣೋದ್ರ ಜೊತೆಗೆ ಪ್ರತಿದಿನ ಶಿವಭಕ್ತರಿಗೆ, ಜಂಗಮರಿಗೆ ದಾಸೋಹವನ್ನು ಉಣಬಡಿಸ್ತಾ ಇರ್ತಾರೆ. ಅಂದರೆ ಪ್ರತಿದಿನವೂ ಸಹ ಈ ಸಿರಿಯಾಳ, ಆಕೆಯ ಪತ್ನಿ, ಮಗ ಊಟ ಮಾಡುವುದಕ್ಕಿಂತ ಮೊದಲು ಒಬ್ಬ ಜಂಗಮರನ್ನು ಕರೆಸಿ ಆ ಜಂಗಮರಿಗೆ ಊಟವನ್ನು ಬಡಿಸಿ, ಆ ಜಂಗಮರ ಊಟವಾದ ನಂತರದಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡ ನಂತರವೇ ಇವರು ಸಹ ಊಟವನ್ನು ಮಾಡ್ತಾಯಿದ್ದಾರೆ. ಹೀಗೆ ಈ ಸಿರಿಯಾಳನ ಶಿವಭಕ್ತಿ, ಜಂಗಮ ಭಕ್ತಿ ಬಂದಂತಹ ಅತಿಥಿಗಳನ್ನು ಹೇಗೆ ನಡೆಸ್ಕೊಳ್ತಾನೆ ಅನ್ನೋ ಒಂದು ವಿಚಾರ ಇಡೀ ಮುಲ್ಲೋಕಕ್ಕೂ ಸಹ ಹರಡುತ್ತಾ ಹೋಗ್ತದೆ. ಇವರ ಮನೆಯಲ್ಲಿ ಬಂದು ಊಟ ಮಾಡಿದಂಥ ಪ್ರತಿಯೊಬ್ಬ ಜಂಗಮನು ಸಹ ಸಂತೃಪ್ತಿಯಾಗಿ ಅವರಿಗೆ ಅಷ್ಟೈಶ್ವರ್ಯ, ಭೋಗೈಶ್ವರ್ಯ ಸಿಗಲಿ, ಶಿವನ ಕೃಪೆಗೆ ಈ ಕುಟುಂಬ ಪ್ರಾಪ್ತಿಯಾಗಲಿ ಅಂತ ಹರಸಿ ಆಶೀರ್ವಾದವನ್ನು ಮಾಡಿ ಹೋಗ್ತಾ ಇರ್ತಾರೆ. ಹೀಗೆ ಈ ಸಿರಿಯಾಳನ ಶಿವಭಕ್ತಿಯ ಒಂದು ಮಹಿಮೆ ಏನಿರ್ತದೆ ಅದು ಎಲ್ಲ ಕಡೆಯಲ್ಲೂ ಸಹ ಕಂಚೀಪುರದಲ್ಲಿ ಹರಡುತ್ತಾ ಹೋಗ್ತದೆ. ಈ ವಿಚಾರ ಶಿವಗಣಗಳ ಮೂಲಕ ಸ್ವತಃ ಶಿವನಿಗೆ ಗೊತ್ತಾಗ್ತದೆ. ಆಗ ಶಿವನಿಗೆ ಅನ್ನಿಸ್ತದೆ, ಹೇಗಾದರೂ ಮಾಡಿ ಈ ಸಿರಿಯಾಳನ ಶಿವಭಕ್ತಿ ಹೇಗಿದೆ, ಜಂಗಮರಿಗೆ ಕೊಡ್ತಕ್ಕಂಥ ಗೌರವ ಹೇಗಿದೆ ಅದನ್ನು ತಿಳಿಯಬೇಕು, ಆತನ ಶಿವಭಕ್ತಿಯನ್ನು ಪರೀಕ್ಷೆಯನ್ನು ಮಾಡಬೇಕು ಅಂತ ಏನು ಮಾಡ್ತಾನೆ ಅಂದರೆ ಸ್ವತಃ ಪರಶಿವನೇ ಭೂಲೋಕಕ್ಕೆ ಬಂದು ಒಬ್ಬ ವೃದ್ಧ ಸನ್ಯಾಸಿಯ ವೇಷವನ್ನು ಧರಿಸ್ಕೊಂಡು ಈ ಸಿರಿಯಾಳನ ಮನೆಗೆ ಊಟದ ಸಮಯಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಆ ಊಟದ ಸಮಯ ಆಗಿದ್ದರಿಂದ ಸಿರಿಯಾಳ ಊಟವನ್ನೆಲ್ಲವನ್ನು ಸಹ ತಯಾರು ಮಾಡಿಕೊಂಡು ಯಾರಾದರೂ ಜಂಗಮರು ಬರ್ತಾರೆ, ಆ ಜಂಗಮರಿಗೆ ಉಣಬಡಿಸಿ ಅವರ ಪಾದ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಕಾಯ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಬಂದಂತಹ ಮಾರುವೇಷದಲ್ಲಿ ಬಂದಂತಹ ಜಂಗಮ ರೂಪಿಯಾಗಿ ಬಂದಂತಹ ಶಿವನು ಭವತಿ ಭಿಕ್ಷಾಂದೇಹಿ ಅಂತ ಈ ಸಿರಿಯಾಳನ ಮನೆಯ ಮುಂಭಾಗದಲ್ಲಿ ಬಂದು ಬೇಡಿಕೊಳ್ತಾನೆ. ಸಿರಿಯಾಳ ಭಕ್ತಿಪೂರ್ವಕವಾಗಿ ಬಂದಂತಹ ಮಾರುವೇಷದಲ್ಲಿ ಬಂದಂತಹ ಆ ಜಂಗಮನ್ನು ಒಳಗಡೆ ಕರ್ಕೊಬಂದು ಕೂರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ಊಟ ಮಾಡಿ ಅಂತ ಊಟವನ್ನು ಬಡಿಸ್ತಾನೆ.
ಆಗ ಮಾರುವೇಷದಲ್ಲಿ ಬಂದಂತಹ ಜಂಗಮರೂಪಿಯಾಗಿರ್ತಕ್ಕಂಥ ಶಿವ ಹೇಳ್ತಾನೆ, ನನಗೆ ಈ ಊಟ ಬೇಕಾಗಿಲ್ಲ, ನನಗೆ ಗಂಡ ಹೆಂಡತಿರಿಗೆ ಇರ್ತಕ್ಕಂತಹ ಒಬ್ಬನೇ ಮಗನಾಗಿರ್ತಕ್ಕಂತಹ ನಿನ್ನ ಮಗನ ಮಾಂಸದಿಂದ ಮಾಡಿರ್ತಂತಹ ಮಾಂಸಾಹಾರ ಬೇಕು ಅಂತ ಕೇಳ್ಕೊತಾರೆ. ಆ ತಂದೆ ತಾಯಿ ಇಬ್ಬರಿಗೂ ಸಹ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಜಂಗಮರೂಪಿಯಾಗಿರ್ತಕ್ಕಂಥ ಶಿವ ಹೇಳ್ತಾನೆ, ಸ್ವತಃ ತಂದೆ ತಾಯಿಯೇ ಮಗನನ್ನು ಕೊಂದು ಸಂತೋಷಪೂರ್ವಕವಾಗಿ ಅಡುಗೆಯನ್ನು ತಯಾರು ಮಾಡಿ ಆ ತಂದೆ ತಾಯಿಯೇ ನನಗೆ ಉಣಬಡಿಸ್ಬೇಕು ಅಂತ ಕೇಳ್ತಾನೆ. ಇದನ್ನು ಕೇಳಿದಂಥ ತಾಯಿಯ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಆದರೆ ಯಾರೇ ಅತಿಥಿಗಳು ಬಂದರೂ ಸಹ ಅತಿಥಿಗಳಿಗೆ ಮನಸ್ಸನ್ನು ನೋಯಿಸಬಾರ್ದು, ಅತಿಥಿ ಸತ್ಕಾರವನ್ನು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಿಂದ ಸ್ವತಃ ಆ ಸಿರಿಯಾಳ ಚಂಗುಲೆ ಇಬ್ಬರೂ ಸೇರಿಕೊಂಡು ಸಿರಿವಂತನ ಮನಸ್ಸನ್ನು ಒಪ್ಪಿಸಿ, ಸಿರಿವಂತನೂ ಸಹ ಇದಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ಹೇಗೆ ಅಂದರೆ ಆ ಸಿರಿವಂತನು ಸಹ ಅಪಾರವಾದಂಥ ಶಿವಭಕ್ತನಾಗಿರ್ತಾನೆ. ಹಾಗಾಗಿ ಆ ತಾಯಿ ಮತ್ತು ತಂದೆ ಇಬ್ಬರೂ ಸಹ ಆ ಮಗನನ್ನು ಕೊಂದು ಆ ಮಗನ ಮಾಂಸದಿಂದ ಅಡುಗೆಯನ್ನು ತಯಾರು ಮಾಡಿ ಬಂದಿರತಕ್ಕಂಥ ಅತಿಥಿಯಾಗಿರ್ತಕ್ಕಂಥ ಮಾರುವೇಷದಲ್ಲಿದ್ದಂತಹ ಶಿವನಿಗೆ ಊಟವನ್ನು ಬಡಿಸ್ತಾರೆ. ಹೀಗೆ ಬಡಿಸಿದಂಥ ಊಟವನ್ನು ತಿನ್ನೋದಕ್ಕಿಂತ ಮೊದಲು ಆ ತಾಯಿಯಾದಂಥ ಚಂಗಲೆಯ ಕಡೆಗೆ ನೋಡಿ ಮಾರುವೇಷದಲ್ಲಿ ಬಂದಂಥ ಶಿವ ಹೇಳ್ತಾನೆ, ನಾನೊಬ್ಬನೇ ಊಟ ಮಾಡಿದರೆ ಹೇಗೆ, ನಿನ್ನ ಮಗನನ್ನು ಕರಿತಾಯೇ ಅಂತ ಕೇಳಿದ. ಕಣ್ಣೀರಾಗ್ತಾ ತಾಯಿ ಅಡುಗೆ ಮನೆ ಕಡೆ ನೋಡ್ತಾ ಹೇಳ್ತಾಳೆ, ಏ ಶಿವಸ್ವರೂಪಿಯಾಗಿರ್ತಕ್ಕಂತಹ ಶಿವನ ಅಂಶವಾಗಿರ್ತಕ್ಕಂಥ ಸಿರಿವಂತ, ಬಾಪ ಊಟ ಮಾಡು ಅಂತ ಪ್ರೀತಿಯಿಂದ ಕರೀತಾಳೆ. ಅಡುಗೆ ಮನೆಯಿಂದ ಆ ಶಿವನ ಕೃಪೆಯಿಂದ ಜೀವವನ್ನು ಪಡ್ಕೊಂಡಿರ್ತಕ್ಕಂತಹ ಸಜೀವವಾಗಿರ್ತಕ್ಕಂತಹ ಆ ಬಾಲಕ ಸಿರಿವಂತ ನಡ್ಕೊ ಬರ್ತಾನೆ. ಶಿವನ ಪಕ್ಕದಲ್ಲಿ ಬಂದು ಕುಳಿತುಕೊತಾನೆ. ಇದನ್ನು ನೋಡಿದಂತಹ ತಂದೆ ತಾಯಿ ಇಬ್ಬರಿಗೂ ಆನಂದ ಉಂಟಾಗ್ತದೆ. ಆ ತಂದೆ ತಾಯಿಯ ಆನಂದವನ್ನು ಕಂಡಂತಹ ಮಾರುವೇಷದಲ್ಲಿ ಬಂದಂತಹ ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಶಿವ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಪ್ರತ್ಯಕ್ಷ ಆಗಿ ಆ ದಂಪತಿಗಳಿಗೆ ಮತ್ತು ಆ ಹುಡುಗನಿಗೆ ಶಿವ ಸಾನ್ನಿಧ್ಯವನ್ನು ಕೊಟ್ಟು ಅಪಾರವಾದಂಥ ವಜ್ರ ವೈಡೂರ್ಯಗಳ ಮಣಿಮಾಣಿಕ್ಯಗಳನ್ನು ಸಂಪತ್ತನ್ನೆಲ್ಲವನ್ನು ಕೊಟ್ಟು ಅಂತಿಮವಾಗಿ ಶಿವನಲ್ಲಿ ಐಕ್ಯವಾಗಲಿಕ್ಕೆ ಅವರಿಗೆ ಒಂದು ವರವನ್ನು ಕೊಟ್ಟು ಶಿವ ಸಾನ್ನಿಧ್ಯವನ್ನು ಕೊಟ್ಟು ಕೈಲಾಸದಲ್ಲಿ ಅವರಿಗೆ ಮರಣಾನಂತರದಲ್ಲಿ ವಾಸವನ್ನು ಮಾಡಲಿಕ್ಕೆ, ಶಿವನ ಕೃಪೆಗೆ ಪಾತ್ರ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹೀಗೆ ಶಿವನನ್ನೇ ಮೆಚ್ಚಿಸಿದಂತಹ, ಶಿವನ ಕೃಪೆಗೆ ಪಾತ್ರರಾದಂತಹ ಅತಿಥಿಗಳನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಕಲಿಸಿಕೊಟ್ಟಂತಹ ಒಂದು ಕಥೆಯೇ ಸಿರಿಯಾಳನ ಸೃಷ್ಟಿ ಕಥೆ. ಮತ್ತು ತಾಯಿಯ ಪ್ರೀತಿ ಅಂದರೆ ಹೇಗಿರಬೇಕು, ತಂದೆ ತಾಯಿಯ ಮಾತಿಗೆ ಹೇಗೆ ಗೌರವವನ್ನು ಕೊಡಬೇಕು ಅಂತ ತಿಳಿಸ್ಕೊಟ್ಟಂತಹ ಒಂದು ವ್ರತ ಅಥವಾ ಕತೆ ಯಾವುದಾದ್ರೂ ಇದೆ ಅಂದರೆ ಅದೇ ಸಿರಿಯಾಳ ಸೃಷ್ಟಿ ಕಥೆ. ಹೀಗೆ ಸಿರಿಯಾಳ ತನ್ನ ಒಂದು ಔದಾರ್ಯದ ಮೂಲಕ, ಗುರುಭಕ್ತಿಯ ಮೂಲಕ, ಜಂಗಮ ಭಕ್ತಿಯ ಮೂಲಕ ಇಡೀ ಮುಲ್ಲೋಕಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊತಾನೆ. ಹೀಗೆ ಆ ತಾಯಿ ಮತ್ತು ಆ ಸಿರಿಯಾಳನ ಒಂದು ಹೆಸರಿನ ಮೂಲಕನೇ ಈ ಸಿರಿಯಾಳ ಷಷ್ಠಿ ವ್ರತ ಅಂತ ಆಚರಣೆ ಮಾಡಲಾಗ್ತದೆ. ಹೇಗೆ ಈ ಸಿರಿಯಾಳ ಷಷ್ಠಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಅಂತಂತಂದರೆ, ಒಂದು ವೇದಿಕೆಯನ್ನು ತಯಾರು ಮಾಡಿಕೊಂಡು ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅಕ್ಕಿಯನ್ನು ಸುರಿದು ಒಂದು ಕಳಶವನ್ನು ಇಟ್ಟು, ಕಳಶದ ಮೇಲೆ ಎಲೆ ಅಥವಾ ಮಾವಿನ ಸೊಪ್ಪನ್ನು ಹಾಕಿ ತೆಂಗಿನಕಾಯನ್ನು ಇಟ್ಟು ಅದಕ್ಕೊಂದು ಸೀರೆಯನ್ನು ಉಡಿಸಿ ಅದಕ್ಕೆ ಸ್ವತಃ ಗೌರಿಯನ್ನೇ ಅಂದರೆ ಸಿರಿಯಾಳ ಗೌರಿಯನ್ನೇ ಆವಾಹನೆಯನ್ನು ಮಾಡಿ ಗಣೇಶ ಪೂಜೆಯನ್ನು ಮಾಡಿ ಆ ಒಂದು ಗೌರಿಯ ಕಳಶಕ್ಕೆ ಅಂದರೆ ಸಿರಿಯಾಳ ಗೌರಿಯ ಕಳಶಕ್ಕೆ ಭಕ್ತಿಯಿಂದ ಗಂಧ, ಅರಿಶಿಣ, ಕುಂಕುಮ ಎಲ್ಲವನ್ನು ಅರ್ಪಿಸೋದ್ರ ಮೂಲಕ, ನೈವೇದ್ಯವನ್ನು ಅರ್ಪಿಸೋದ್ರ ಮೂಲಕ, ಪಂಚ ಫಲಹಾರಗಳನ್ನು ಅರ್ಪಿಸೋದ್ರ ಮೂಲಕ ಆ ತಾಯಿಯ ಗೌರಿಯ ಮುಂದೆ ನಿಂತ್ಕೊಂಡು ನನಗೆ ಸಂತಾನ ಭಾಗ್ಯವನ್ನು ಕೊಡಬೇಕು, ಅಪಾರವಾದಂಥ ಭೋಗಭಾಗ್ಯಗಳನ್ನು ಕೊಡಬೇಕು, ಗಂಡನ ಆಯುಸ್ಸನ್ನು ಹೆಚ್ಚು ಮಾಡಬೇಕು ಅಂತ ಯಾರು ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊತಾರೋ ಅಂಥವರಿಗೆ ಅಪಾರವಾದಂಥ ಆಯುಸ್ಸು ಸಿಗ್ತದೆ, ಐಶ್ವರ್ಯ ಸಿಗ್ತದೆ, ಸಂತಾನ ಇಲ್ಲ ಅಂದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಹೀಗೆ ಯಾರು ಶ್ರದ್ಧೆ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ನಾಗರ ಪಂಚಮಿಯ ಮುಂದಿನ ದಿನ, ನಾಗರ ಪಂಚಮಿ ಆದ ಮರುದಿನ ಈ ಸಿರಿಯಾಳ ಷಷ್ಠಿ ವ್ರತವನ್ನು ಆಚರಿಸ್ತಾರೆ. ಒಬ್ಬ ಜಂಗಮನ್ನು ಕರೆಸಿ ಊಟವನ್ನು ಬಡಿಸ್ತಾರೆ. ಅಂಥವರಿಗೆ ಸ್ವತಃ ಶಿವನ ಕೃಪೆ ಸಿಕ್ಕಿ ಅವರ ಮನೆಯಲ್ಲಿ ಅಷ್ಟೈಶ್ವರ್ಯ ಭೋಗೈಶ್ವರ್ಯಗಳು ಪ್ರಾಪ್ತಿಯಾಗೋದ್ರ ಜೊತೆಗೆ ಒಬ್ಬನೇ ಮಗ ಏನಾದರೂ ಇದ್ದರೆ ಆ ಮಗ ದೀರ್ಘಾಯುಷ್ಯವನ್ನು ಪಡ್ಕೊತಾನೆ. ಆತನಿಗಿರ್ತಕ್ಕಂಥ ಎಲ್ಲ ಅಪಮೃತ್ಯು ಗಂಡಾಂತರಗಳು ನಿವಾರಣೆಯಾಗೋದ್ರ ಜೊತೆಗೆ ಶಿವನ ಆಶೀರ್ವಾದ ಸಿಗ್ತದೆ ಅಂತ ಈ ಒಂದು ವ್ರತದ ಮೂಲಕ, ಈ ಒಂದು ಕಥೆಯ ಮೂಲಕ ನಾವು ತಿಳ್ಕೋಬೋದು. ಏನು ಈ ಸಿರಿಯಾಳ ಷಷ್ಠಿ ವ್ರತದ ಕಥೆಯ ಮಹತ್ವ ಅಂತಂದರೆ, ಇಡೀ ಮುಲ್ಲೋಕಗಳಿಗೂ ಸಹ ಅತಿಥಿ ದೇವೋ ಭವ
ಅಂದರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅತಿಥಿಗಳನ್ನು ಹೇಗೆ ನಡೆಸ್ಕೋಬೇಕು, ಶಿವಭಕ್ತರನ್ನು ಹೇಗೆ ನಡೆಸ್ಕೋಬೇಕು, ಶಿವ ಶರಣರನ್ನು ಹೇಗೆ ನಡೆಸ್ಕೋಬೇಕು, ಜಂಗಮರನ್ನು ಹೇಗೆ ನಡೆಸ್ಕೋಬೇಕು ಅಂತ ತಿಳಿಸ್ಕೊಟ್ಟಕ್ಕಂತಹ ಒಂದು ಮಹತ್ವವಾದಂಥ ಒಂದು ವ್ರತಕಥೆಯಾಗಿದೆ. ಹಾಗಾಗಿ ಈ ಕಥೆಯನ್ನು ಕೇಳಿದರೆ, ಈ ಕಥೆಯನ್ನು ಹೇಳಿದರೆ, ಈ ಕಥೆಯನ್ನು ಯಾರಿಗೆ ಶ್ರವಣವನ್ನು ಮಾಡ್ತಾರೋ ಅವರೆಲ್ಲರಿಗೂ ಸಹ ಶಿವ ಸಾನ್ನಿಧ್ಯ ಸಿಗ್ತದೆ, ಶಿವನ ಆಶೀರ್ವಾದ ಸಿಗ್ತದೆ ಅನ್ನೋದೇ ಈ ಒಂದು ಕಥೆಯ ಮಹತ್ವ. ಹಾಗಾಗಿ 2026 ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಈ ಒಂದು ಶಿರಿಯಾಳ ಷಷ್ಠಿ ವ್ರತವನ್ನು ಆಚರಿಸಿ ಅಥವಾ ಶಿರಿಯಾಳ ಷಷ್ಠಿ ವ್ರತ ಕಥೆಯನ್ನು ಕೇಳೋದ್ರ ಮೂಲಕ ನಿಮ್ಮ ಜೀವನವನ್ನು ಪಾವನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಶಿವನ ಆಶೀರ್ವಾದ ಸಿಗಲಿ, ಶಿರಿಯಾಳನ ಅಂತಹ ಮನಸ್ಸು ನಿಮ್ಮೆಲ್ಲರಿಗೂ ಸಹ ಉಂಟಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಶಿರಿಯಾಳ ಷಷ್ಠಿ ವ್ರತಕಥೆಯನ್ನು ನಿಮ್ಮ ಸ್ನೇಹಿತರು, ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.